ಎಷ್ಟೋ ಜನಕ್ಕೆ ವಿವಾಹಾದಿಗಳು ತುಂಬಾ ತಡವಾಗ್ತಾ ಇರುತ್ತೆ. ಯಾರಿಗೆ ಆದಷ್ಟು ಬೇಗ ವಿವಾಹ ಆಗಬೇಕು, ಆದಷ್ಟು ಬೇಗ ಉದ್ಯೋಗ ಆಗಬೇಕು, ಆದಷ್ಟು ಬೇಗ ನಿಂತಿರುವ ದುಡ್ಡು ಬರಬೇಕು ಅಂದ್ರೆ ರಾಯರಿಗೆ ಈ ರೀತಿಯಾಗಿರುವಂತ ಸೇವೆಯನ್ನು ನೀವು ಮಾಡಬಹುದು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಅದ್ಭುತವಾಗಿರುವಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಇಡೀ ಜಗತ್ತಿಗೆ, ಇಡೀ ಮನುಕುಲಕ್ಕೆ ಸಜ್ಜನರಾಗಿರುವಂತಹ ಪ್ರತಿಯೊಬ್ಬರಿಗೂ ರಾಘವೇಂದ್ರ ಗುರು ಸಾರ್ವಭೌಮರ ಅನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತಾ, ರಾಯರ ಒಂದು ಅದ್ಭುತವಾಗಿರುವಂತಹ ಐಶ್ವರ್ಯ, ಸಂಪತ್ತು ಮತ್ತೆ ಉದ್ಯೋಗ ಪ್ರಾಪ್ತಿಗೋಸ್ಕರವಾಗಿ ರಾಯರು ಸ್ವತಃ ಈ ಒಂದು ವಿವಾಹಕ್ಕೋಸ್ಕರವಾಗಿ ಈ ಒಂದು ಸೇವೆಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ವಿವಾಹಾದಿಗಳು ತುಂಬಾ ತಡವಾಗ್ತಾ ಇರುತ್ತೆ. ಆಮೇಲೆ ದುಡ್ಡು ಬರೋದು ಈ ರೀತಿಯಾಗಿ ನಿಂತು ಹೋಗುತ್ತೆ. ಯಾರಿಗೆ ಆದಷ್ಟು ಬೇಗ ವಿವಾಹ ಆಗಬೇಕು, ಆದಷ್ಟು ಬೇಗ ಉದ್ಯೋಗ ಆಗಬೇಕು, ಆದಷ್ಟು ಬೇಗ ನಿಂತಿರುವ ದುಡ್ಡು ಬರಬೇಕು ಅಂದ್ರೆ ರಾಯರಿಗೆ ಈ ರೀತಿಯಾಗಿರುವಂತ ಸೇವೆಯನ್ನು ನೀವು ಮಾಡಬಹುದು. ಎಷ್ಟೋ ಜನಕ್ಕೆ ಈ ರೀತಿಯಾಗಿ ಕಷ್ಟ ಇರುತ್ತೆ. ಆ ಕಷ್ಟವನ್ನ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು ಅಂತ ಅನ್ನೋದು ಗೊತ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಸಂತಾನ ಸಂಪತ್, ಪರಿಶುದ್ಧ ಭಕ್ತಿ, ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಅಂತ ಹೇಳ್ತಾರೆ. ಅದಕ್ಕೆ ಯೋ ಭಕ್ತ್ಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರನ್ ಯಫ್ ಪಠೇತ್ ಅಂತ ಹೇಳ್ತಾರೆ. ಅಂದ್ರೆ ಯಾರು ಭಕ್ತಿಯಿಂದ ರಾಘವೇಂದ್ರ ಗುರು ಸಾರ್ವಭೌಮರನ್ನ ನೆನೆಸ್ಕೊಂಡು ಈ ರೀತಿಯಾಗಿ ಸೇವೆಯನ್ನ ಯಾರು ಮಾಡ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳನ್ನ ರಾಯರು ಕೊಡ್ತಾರಂತೆ ರಾಘವೇಂದ್ರ ಗುರು ಸಾರ್ವಭೌಮ. ಈ ಒಂದು ಸೇವೆಯನ್ನ 8 ಗುರುವಾರ ದಿವಸಗಳು ಮಾಡಬೇಕು. ಅಂದ್ರೆ 8 ಗುರುವಾರದತ್ತು. ವಾರಕ್ಕೆ ಒಂದೇ ಗುರುವಾರ ಬರುತ್ತೆ ನಿಮಗೆ. ಆದ್ದರಿಂದ ಆ ಗುರುವಾರದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಲ್ಲ ದಿನನಿತ್ಯ ಕರ್ಮಗಳನ್ನ ಮುಗಿಸಿಕೊಂಡು ಸ್ನಾನ, ಸಂಧ್ಯಾ ವಂದನ ಆಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಸ್ನಾನ ಆಗಿರ್ಬೋದು, ತುಳಸಿ ಪೂಜೆ ಆಗಿರ್ಬೋದು, ಗಂಡಸರು ಸಹಿತ ಮಾಡಬಹುದು ಈ ಸೇವೆಯನ್ನ. ಎಲ್ಲ ಕರ್ಮಗಳನ್ನ ಮುಗಿಸಿದ ನಂತರ ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ಭಾವಚಿತ್ರವನ್ನ ತಗೊಂಡು ಒಂದು ಜಾಗದಲ್ಲಿ ಪೂರ್ವಾಭಿಮುಖವಾಗಿ, ದೇವರ ಮನೆಯಲ್ಲಿ ಮಾಡಿದ್ರು ಆಯ್ತು, ಹೊರಗಡೆ ಮನೆಯಲ್ಲಿ ಮಾಡಿದ್ರು ಆಯ್ತು, ರಂಗೋಲಿ ಹಾಕಿ ಅದರ ಮೇಲೆ ಪೀಠ ಇಟ್ಟು, ಒಂದು ತಟ್ಟೆ ಇಟ್ಟು ಅದರ ಮೇಲೆ ಅಕ್ಕಿಯನ್ನ ಹಾಕಿ, ತದನಂತರ ಒಂದು ರಾಘವೇಂದ್ರ ಗುರು ಸಾರ್ವಭೌಮ ಭಾವಚಿತ್ರವನ್ನು ಅಲ್ಲಿಡಬೇಕು. ಇಟ್ಟು ಅದಕ್ಕೆ ಒಂದು ಪುಷ್ಪಾಲಂಕಾರವನ್ನು ಮಾಡಿ ರಾಯರಿಗೆ ಒಂದು ಆರತಿಯನ್ನ ಮಾಡಬೇಕು. ಯಾವ ಆರತಿ ಅಂತಂದ್ರೆ, ಒಂದು ತಟ್ಟೆನಲ್ಲಿ ಒಂದು ಅಕ್ಕಿ ಹಾಕಿ ಅದರಲ್ಲಿ ಶ್ರೀಕಾರವನ್ನ ಬರಿಬೇಕು. ಏನನ್ನ ಬರಿಬೇಕು? ಇದು ಬಹಳ ಮಹತ್ವ. ಎಷ್ಟೋ ಜನ ಆರತಿ ಮಾಡ್ತಾರೆ, ಈ ಒಂದು ರಹಸ್ಯ ಗೊತ್ತಿರೋದಿಲ್ಲ. ಅಲ್ಲಿ ಶ್ರೀಕಾರವನ್ನ ಬರಿಬೇಕು. ರಾಘವೇಂದ್ರಾಯ ನಮಃ ಅಂತೇಳಿ ಚಿಕ್ಕ ಅಕ್ಷರದಲ್ಲಿ ಬರಿಬೇಕು, ಯಾರಿಗೂ ಗೊತ್ತಾಗದೆ ಇರೋದು. ಆ ಒಂದು ಅಕ್ಷರಗಳನ್ನ ಬರೆದು ರಾಯರನ್ನ ನೆನೆಸಿಕೊಂಡು, ತದನಂತರ ಅದರ ಮೇಲೆ 2 ಅಚ್ಚು ಬೆಲ್ಲ ಇರಬೇಕು. ಉಂಡೆ ಬೆಲ್ಲ ತಗೋಬಾರ್ದು, ಅಚ್ಚು ಬೆಲ್ಲ ಇರಬೇಕು. ಅದರ ಮಧ್ಯದಲ್ಲಿ ಜಾಗ ಇರಬೇಕು. ಅದರ ಮೇಲೆ ತುಪ್ಪದ ಬತ್ತಿಯನ್ನು ಹಾಕಬೇಕು. ತುಪ್ಪದ ಬತ್ತಿಯ ಜೊತೆಗೆ ತುಪ್ಪವನ್ನು ಹಾಕಬೇಕು. ಸುಮಾರು 10 ನಿಮಿಷಗಳ ಕಾಲ ಅದು ಉರಿಯುವಷ್ಟಂಗೆ ನೀವು ತುಪ್ಪವನ್ನು ಹಾಕಬೇಕು. ಈ ರೀತಿಯಾಗಿ ತುಪ್ಪ ಹಾಕಿ ರಾಯರಿಗೆ ಆರತಿಯನ್ನ ಮಾಡಬೇಕು. ಎಷ್ಟು ಸಲ ಆರತಿ ಮಾಡಬೇಕು, ಎಷ್ಟು ಸಲ ಸುತ್ತಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ರಾಯರ ಮುಖಭಾಗಕ್ಕೆ 3 ಬಾರಿ, ಮಧ್ಯಭಾಗಕ್ಕೆ 3 ಬಾರಿ, ಮತ್ತೆ ಕೆಳಭಾಗಕ್ಕೆ 3 ಬಾರಿ ಪಾದಗಳಿಗೆ. ಈ ರೀತಿಯಾಗಿ
9 ಬಾರಿ ಸುತ್ತನ್ನ ಹಾಕಿ ಪ್ರದಕ್ಷಿಣಾಕಾರವಾಗಿ ಹಾಕಿ ರಾಯರಿಗೆ ನಮಸ್ಕಾರವನ್ನು ಮಾಡಿ ಆ ಆರತಿ ಮಾಡಿರುವಂತಹ ಬೆಲ್ಲವನ್ನ ಏನು ಮಾಡಬೇಕಪ್ಪ ಅಂದ್ರೆ ದಾನವಾಗಿ ಕೊಡಬೇಕು. ಹೇಗೆ ಜೊತೆ ಕೊಡಬೇಕು ಅಂತಂದ್ರೆ ಆ ಬೆಲ್ಲದ ಜೊತೆಗೆ ಅಕ್ಕಿ, ಧಾನ್ಯ, ಮತ್ತೆ ತರಕಾರಿಗಳು, ಮತ್ತೆ ಉಪ್ಪು. ಯಾಕೆ ಅಂತಂದ್ರೆ ಯಮಧರ್ಮರಾಜ, ಆದ್ದರಿಂದ ಯಾವುದೇ ರೀತಿಯಾಗಿರುವಂತಹ ನಿಮ್ಮ ನೆಗೆಟಿವ್ ಇದ್ರು ಮನೆಯಲ್ಲೂ ಸಹಿತ ನಿವಾರಣೆ ಆಗುತ್ತೆ. ಈ ರೀತಿಯಾಗಿ ಮಾಡೋದು, ಕಲ್ಲುಪ್ಪು ಜೊತೆಗೆ ಧಾನ್ಯ ಮತ್ತೆ ಅಕ್ಕಿ ಈ ರೀತಿಯಾಗಿ ಮಾಡಿ ಅವತ್ತಿನ ದಿವಸ ಆರತಿ ಮಾಡಿ ಅವತ್ತಿನ ದಿವಸನೇ ನೀವು ದಾನವಾಗಿ ಕೊಡ್ತೀರಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಏನು ಆರತಿಯನ್ನ ಮಾಡಬೇಕಾದ್ರೆ ರಾಯರನ್ನ ಭಕ್ತಿಯಿಂದ ನೆನೆಸ್ಕೊಂಡಾದ್ಮೇಲೆ ರಾಯರಿಗೆ ಏನು ಯಥಾಶಕ್ತಿ ಆಗುತ್ತೋ ಅದನ್ನು ನೈವೇದ್ಯವನ್ನು ಮಾಡಿ, ನೈವೇದ್ಯ ಮಾಡಿದವನ್ನ ನೀವು ತಿನ್ನಿ, ಜೊತೆಗೆ ದಾನವಾಗಿ ಯಾರಿಗಾದ್ರೂ ಬ್ರಾಹ್ಮಣರಿಗೆ ಕೊಡಬೇಕು. ಈ ರೀತಿಯಾಗಿ ಕೊಟ್ಟು ರಾಯರಿಗೆ 8 ವಾರಗಳ ಅಂದ್ರೆ 8 ಗುರುವಾರಗಳವರೆಗೆ ಯಾರು ಈ ರೀತಿಯಾಗಿ ಸೇವೆಯನ್ನ ಮಾಡ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳು, ಉದ್ಯೋಗ, ವಿವಾಹಾದಿಗಳಿಗೆ ಯಾವುದೇ ಕಾರಣಕ್ಕೂ ಸಹಿತ. ಯಾಕೆ ಈ ಸೇವೆಯನ್ನು ನಾನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಬತ್ತಿನಲ್ಲಿ ಲಕ್ಷ್ಮೀನಾರಾಯಣ ಇರ್ತಾರೆ, ವಾಯುದೇವರು ಇರ್ತಾರೆ, ಅಗ್ನಿಪುರುಷ ದೇವರು ಇರ್ತಾರೆ, ಮತ್ತೆ ಅಕ್ಕಿನಲ್ಲಿ ಧಾನ್ಯ ಲಕ್ಷ್ಮಿ ಇರ್ತಾರೆ, ಮತ್ತೆ ಬೆಲ್ಲದಲ್ಲಿ ವಿಶೇಷವಾಗಿ ಸಾತ್ವಿಕ ಗುಣ ಲಕ್ಷ್ಮಿ. ಆದ್ದರಿಂದ ಲಕ್ಷ್ಮೀನಾರಾಯಣರ ಈ ಸನ್ನಿಧಾನ, ಅದಕ್ಕೆ ನಾವು ಲಕ್ಷ್ಮೀ ಶೋಭಾನವನ್ನು ಪಾರಾಯಣ ಮಾಡೋದು. ಲಕ್ಷ್ಮೀ ಶೋಭಾನವನ್ನು ಮಾಡಿದ್ರೆ ಗಂಡನಿಗೆ ವಿಶೇಷವಾಗಿ ಆಯುಷ್ಯ ಬರುತ್ತೆ. ಅದೇ ರೀತಿಯಾಗಿ ಈ ಒಂದು ಭಾವನೆಯನ್ನ ಇಟ್ಕೊಂಡು ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಆರತಿಯನ್ನ ಮಾಡಿ ಸೇವೆಯನ್ನ 8 ವಾರಗಳವರೆಗೆ ಸಲ್ಲಿಸಿ ಎಲ್ಲರಿಗೂ ಅನುಗ್ರಹ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಯಥಾಮತಿ ಯಥಾಜ್ಞಾನವಾಗಿ ನಾನು ಹೇಳ್ತಾ ಇದ್ದೇನೆ. ಅದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಆ ರಾಯರಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಕೆಳಗಡೆ ಕೊಟ್ಟಿರುವಂತಹ ಒಂದು ಆ ಸಂಪರ್ಕಕ್ಕೆ ಯಾವುದೇ ನಿಮ್ಮ ಶಂಕೆಗಳಿದ್ರೆ, ಈ ಒಂದು ವ್ರತದ ಆ ಒಂದು ಅದರ ಬಗ್ಗೆ ಕೇಳಬೇಕು ಅಥವಾ ಇನ್ಯಾವುದರ ಬಗ್ಗೆ ಕೇಳಬೇಕು ಅಂತಂದ್ರೂ ಸಹಿತ ನೀವು ಆ ಒಂದು ಸಂಪರ್ಕವನ್ನ ಮಾಡಬಹುದು. ನಮ್ಮ ಮಧ್ವಧರ್ಮ ವಾಹಿನಿ ಅಂತ ಗ್ರೂಪ್ ಇದೆ ನಿಮಗೆ, ಅದನ್ನೂ ಸಹಿತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಲಿಂಕ್ ಕೊಟ್ಟಿರ್ತೀನಿ. ವಾಟ್ಸಪ್ ಮೂಲಕ ನೀವು ಕೂಡಿದ್ರು ಸಹಿತ ಬೇಗನೆ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಬಂದ ಮೂಲಕ ಅಂತ ಹೇಳಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ನಿಮ್ಗೆ ಇಷ್ಟವಾದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸಂಪೂರ್ಣ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ.